ಎಲ್ಲರಿಗೆ ನಮಸ್ಕಾರ. ಯುವ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥ ನಮ್ಮ ಯುವ ನಾಯಕರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಈ ಒಂದು ಸಮಾರಂಭದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ ಬಂಧುಗಳೇ. ಈ ಒಂದು ಸಮಾರಂಭದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ NUSI ಅಧ್ಯಕ್ಷರಾಗಿರ್ತಕ್ಕಂಥ ಉದಯ್ ಅವರೇ, ಸ್ನೇಹಿತರು, ಆತ್ಮೀಯರು, ರಾಜ್ಯಸಭಾದ ಮೆಂಬರ್ ಆಗಿರ್ತಕ್ಕಂಥ GC ಚಂದ್ರಶೇಖರ್ ಅವರವರೇ, ಈ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಹಿರಿಯರು, ನಮ್ಮ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಸಲೀಂ ಅಹಮದ್ ಸಾಹೇಬ್ರವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳೇ, ಇಲ್ಲಿ ನೆರವೇರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಯುವ ನಾಯಕರುಗಳೇ, ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ, ನಾವು ಈ ಕಾರ್ಯಕ್ರಮವನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು ಬಿಹಾರ್ ಚುನಾವಣೆ ಸೋತಿದ್ದೇವೆ ಅಂತ ಏನಲ್ಲ. ರಾಹುಲ್ ಗಾಂಧಿ ಅವರು ಬಹಳ ತಿಂಗಳ ಮುಂದೆ ಬೆಂಗಳೂರಿನಲ್ಲಿ ಯಾವ ರೀತಿ ವೋಟ್ ಚೋರಿಯಾಗಿ ಪಾರ್ಲಿಮೆಂಟ್ ಚುನಾವಣೆ ಬಿಜೆಪಿ ಗೆದ್ದಿದಂತ ಇಡೀ ದೇಶಕ್ಕೆ ತೋರಿಸ್ಕೊಡೋದ್ರ ಜೊತೆಗೆ ಬಿಹಾರ್ ಆಗಿರ್ಬೋದು, ಮಹಾರಾಷ್ಟ್ರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇವೆಲ್ಲ ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದಿದ್ದಾರೆ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮಾಡಿದ ಮುಖಾಂತರ ಇಡೀ ದೇಶದ ಜನತೆಯ ಗಮನವನ್ನು ಸೆಳೆದಿದ್ದಾರೆ. ಆದರೆ ಕೆಲವು ವಿಚಾರಗಳನ್ನ ನಾನು ಈ ವೇದಿಕೆ ಮುಖಾಂತರ ನನ್ನ ವಿಚಾರಗಳನ್ನ ಮಂಡನೆ ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡ್ತೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಏನು ಎಲೆಕ್ಷನ್ ಕಮಿಷನರ್ ಈಗ ಜ್ಞಾನೇಶ್ ಕುಮಾರ್ ಅವರು ಬಂದಿದ್ದಾರೆ. ಇವರು ಬಂದು ಸುಮಾರು 5-6 ತಿಂಗಳಾಯಿತು. ಪ್ರಪ್ರಥಮದಲ್ಲಿ ನಾನು ಎಲೆಕ್ಷನ್ ಕಮಿಷನರ್ ಆಗಿರ್ತಕ್ಕಂಥ ಜ್ಞಾನೇಶ್ ಕುಮಾರ್ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಬಿಹಾರ್ ಚುನಾವಣೆಯಲ್ಲಿ, ಮಹಾರಾಷ್ಟ್ರ ಚುನಾವಣೆಗಳಲ್ಲಿ, ಹರಿಯಾಣ ಚುನಾವಣೆಗಳಲ್ಲಿ ಎಲೆಕ್ಷನ್ ಕಮಿಷನರ್ ಪಾತ್ರ ಬಹಳ ದೊಡ್ಡದಿದೆ. ನಾವು ರಾಹುಲ್ ಗಾಂಧಿ ಅವರು ಎಷ್ಟೇ ದೇಶದ ಜನತೆಗೆ ಮಾಹಿತಿಯನ್ನು ಕೊಡಲಿ ಪ್ರಯತ್ನ ಮಾಡಿದ್ರೆ ಇರ್ತಕ್ಕಂಥ ಎಂಟೈರ್ ಸಿಸ್ಟಮ್ ಏನಿದೆ, ಗೌರ್ಮೆಂಟ್ ಮೆಷಿನರಿ ಸಿಸ್ಟಮ್ ಏನಿದೆ, ಕಾಂಗ್ರೆಸ್ನವ್ರು ಹೇಳ್ತಕ್ಕಂಥದ್ದು ಸುಳ್ಳಿದೆ, ರಾಹುಲ್ ಗಾಂಧಿ ಅವರು ಹೇಳ್ತಕ್ಕಂಥದ್ದು ಸುಳ್ಳಿದೆ ಅಂತ ಹೇಳಿ ಜನರನ್ನ ಮನವರಿಕೆ ಮಾಡಲಿಕ್ಕೆ ಬಿಜೆಪಿ ಸರ್ಕಾರ, ಬಿಜೆಪಿ ಪಕ್ಷ, ಕೇಂದ್ರ ಸರ್ಕಾರ, ಎಲೆಕ್ಷನ್ ಕಮಿಷನ್ ಇವೆಲ್ಲ ರಾಹುಲ್ ಗಾಂಧಿ ಅವರ ವಿರುದ್ಧವಾಗಿದೆ. ನಾನು ಕೆಲವನ್ನ ಬೆಳಕು ಚೆಲ್ಲಲಿಕ್ಕೆ ಬಯಸ್ತೇನೆ. ಉದಾಹರಣೆಗೆ ಹರಿಯಾಣ ಚುನಾವಣೆಯಲ್ಲಿ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗುತ್ತೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಅಸೆಂಬ್ಲಿ ಚುನಾವಣೆಗೆ ಕೇವಲ 5 ತಿಂಗಳ ವ್ಯತ್ಯಾಸ ಇದ್ರೆ ಸುಮಾರು 25 ಲಕ್ಷ ಓಟು ಜಾಸ್ತಿ ಆಗುತ್ತೆ. ಸುಮಾರು 12% ಓಟ್ ಶೇರ್ ಜಾಸ್ತಿ ಮಾಡ್ತಾರೆ. ಮಹಾರಾಷ್ಟ್ರದಲ್ಲಿ ಸುಮಾರು 45 ಲಕ್ಷ ಓಟು ಕೇವಲ 6 ತಿಂಗಳಲ್ಲಿ ಜಾಸ್ತಿ ಮಾಡ್ತಾರೆ. ಆದ್ರೆ ವಿಚಿತ್ರವಾಗಿ ಬಿಹಾರ್ ಚುನಾವಣೆ ಬೇರೆ ರೀತಿಯಾಗಿ ಮಾಡಿದ್ದಾರೆ. ಪಾರ್ಲಿಮೆಂಟ್ ಚುನಾವಣೆ ಆಗಿ ಸುಮಾರು 1.5 ವರ್ಷ ಆಯಿತು. ಬಿಹಾರ್ನಲ್ಲಿ ಸುಮಾರು 65 ಲಕ್ಷ ಓಟನ್ನು ಕಮ್ಮಿ ಮಾಡ್ತಾರೆ. ತಿರ್ಗಾ ಮತ್ತೆ 20 ಲಕ್ಷ ಓಟನ್ನು ಜಾಸ್ತಿ ಮಾಡ್ತಾರೆ. ಒಟ್ಟಾರೆ ನೋಡ್ತಾ ಇದ್ರೆ ಸುಮಾರು 80 ಲಕ್ಷ ಅಷ್ಟು ಓಟ್ಗಳನ್ನ ವೋಟರ್ ಲಿಸ್ಟ್ ನಲ್ಲಿ ಬದಲಾವಣೆ ತಂದು ಬಿಹಾರ್ ಮತದಾರರು ಮತವನ್ನು ಚಲಾಯಿಸಿದ್ದಾರೆ. ಆಯ್ತು, ಬಿಹಾರ್ನಲ್ಲಿ ಚುನಾವಣೆ ಆಯ್ತು, ಗೆದ್ದಿದ್ದಾರೆ. ಆದ್ರೆ ಪತ್ರಿಕಾ ಮಾಧ್ಯಮದವರು ದಯವಿಟ್ಟು ತಾವು ಯೋಚನೆ ಮಾಡಬೇಕು. 101 ಸೀಟ್ ನಲ್ಲಿ ಬಿಜೆಪಿ ಕಂಟೆಸ್ಟ್ ಮಾಡುತ್ತೆ. 91% ಸ್ಟ್ರೈಕ್ ರೇಟ್ ಇದೆ. JDU ಸುಮಾರು 101 ಸೀಟ್ ನಲ್ಲಿ ಕಂಟೆಸ್ಟ್ ಮಾಡುತ್ತೆ. ಸುಮಾರು 89% ಸ್ಟ್ರೈಕ್ ರೇಟ್ ಇದೆ. ಇದು ಭಾರತ ದೇಶದ ಇತಿಹಾಸದಲ್ಲಿ 25 ವರ್ಷ 35 ವರ್ಷ ಯಾವುದೇ ಒಂದು ಸರ್ಕಾರ ನಡೆದ್ರೆ ಇಷ್ಟು ದೊಡ್ಡ ರೀತಿಯಾದಂತ ಮ್ಯಾಂಡೇಟ್ ಬರ್ಲಿಕ್ಕೆ ಕಾರಣ ಏನು? ಆಯ್ತು, ಒಪ್ಕೊಳ್ಳೋಣ. ಮೊದಲನೇ ಬಾರಿಗೆ ಮೋದಿ ಸಾಹೇಬರು ಬಿಹಾರ್ನಲ್ಲಿ ಹೋದ್ರು. ನಿತೀಶ್ ಕುಮಾರ್ ಸಾಹೇಬರು ಇವತ್ತು 6ನೇ ಬಾರಿಗೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಸಾಧ್ಯತೆ ಇದೆ ನಾನು ಭಾವಿಸ್ತಾ ಇದ್ದೀನಿ. ಪತ್ರಿಕಾ ಮಾಧ್ಯಮ ಸ್ನೇಹಿತರಿದ್ದಾರೆ,
ಸಂದರ್ಭದಲ್ಲಿ ಬಿಜೆಪಿಯವರು ಯಾವ ಆಧಾರದ ಮೇಲೆ ಓಟನ್ನು ಕೇಳಿದ್ರೆ ತಾವು ಚೆಕ್ ಮಾಡಿ ನೋಡಿ. ನೀವು ನಿಜಕ್ಕೂ ಡೆವಲಪ್ಮೆಂಟ್ ಮಾಡಿದ್ರೆ, ನೀವು ನಿಜಕ್ಕೂ ಇಡೀ ಬಿಹಾರ್ನ ಕಳೆದ 20 ವರ್ಷದ ಬಿಜೆಪಿ ಆಡಳಿತದಲ್ಲಿರ್ತಕ್ಕಂಥ ಬಿಹಾರ್ ರಾಜ್ಯ, ನೀವು ಯಾವ ಆಧಾರದ ಮೇಲೆ ಓಟನ್ನು ಕೇಳಿದ್ದಾರೆ? ಮೊದಲನೇ ಪ್ರಶ್ನೆ. ದಯಮಾಡಿ ಬಿಜೆಪಿಯ ಮುಖಂಡರಿಗೆ ಹೋಗಿ ಕೇಳಿ. ಪ್ರಧಾನಮಂತ್ರಿಯವರು, ಅಮಿತ್ ಶಾ ಅವರು ಇರ್ತಕ್ಕಂಥ ಎಲ್ಲ ಬಿಜೆಪಿ ಮುಖಂಡರು ಬಿಹಾರ್ನಲ್ಲಿ ಹೋಗಿ ನಾವು ಡೆವಲಪ್ಮೆಂಟ್ ಮಾಡಿದ್ದೀವಿ, ನಾವು IIT ಮಾಡಿದ್ದೀವಿ, IIM ಮಾಡಿದ್ದೀವಿ, ಸ್ಕಿಲ್ಲಿಂಗ್ ಯೂನಿವರ್ಸಿಟಿಗಳನ್ನ ಮಾಡಿದ್ದೀವಿ, ಮಕ್ಕಳಿಗೆ ಕೆಲಸವನ್ನು ಕೊಡಿಸಿದ್ದೇವೆ, ಅಭಿವೃದ್ಧಿ ಮಾಡಿದ್ದೇವೆ ಅಂತ ಓಟನ್ನು ಕೇಳಿಲ್ಲ. ಅವರು ಕೇಳಿರ್ತಕ್ಕಂಥದ್ದು ಗುಸ್ಪೇಟಿಯಾ, ರೋಹಿಂಗ್ಯಾ, ಬಾಂಗ್ಲಾದೇಶಿ, ಇದು ಮೂಲ ಉದ್ದೇಶ ಮಾಡಿ ಇದ್ರ ಮೇಲೆ ಓಟ್ ಕೇಳ್ತಾ ಇದ್ದಾರೆ. ಅದೇ ಪತ್ರಿಕಾ ಮಾಧ್ಯಮದವರು ನಾವು ಕೇಳಲಿಕ್ಕೆ ಒಂದು ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೀವಿ ಬಿಜೆಪಿ ಅವರಿಗೆ. ಬಿಹಾರಿಗೆ ವೆಸ್ಟ್ ಬೆಂಗಾಲಿಗೆ 1000 ಕಿಲೋಮೀಟರ್ ವ್ಯತ್ಯಾಸ ಇದೆ. ಒಬ್ಬ ಬಾಂಗ್ಲಾದೇಶಿಯನ್ನು ಬಿಹಾರಿಗೆ ಬರ್ಬೇಕಂದ್ರೆ ಹೇಗೆ ಬರ್ತಂತ ಅವ್ರು ಕೇಳಿ ನೋಡಿ. ಅಲ್ಲಿ ವೆಸ್ಟ್ ಬೆಂಗಾಲ್ ಇದೆ, ಈ ಕಡೆ ಅಲ್ಲಿಂದ ಇಲ್ಲಿವರೆಗೆ ಬರ್ಬೇಕಂದ್ರೆ 3-4 ರಾಜ್ಯಗಳ ಪ್ರವಾಸ ಮಾಡಿ ಬರ್ಬೇಕು. ಬಿಹಾರಿಗೆ ಬರ್ಬೇಕಾಗಿದ್ರೆ ಬಿಹಾರ್ ರಾಜ್ಯದಲ್ಲಿ ಇವತ್ತು ಬಿಜೆಪಿ ಆಡಳಿತ ಇದೆ, ಕೇಂದ್ರದಲ್ಲಿ ಕೂಡ ಬಿಜೆಪಿ ಆಡಳಿತ ಇದೆ. ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅಂತ ನಾವೇನ್ ಹೇಳ್ತೀವಿ, ಇದು ಬಿಜೆಪಿಯ ಕೇಂದ್ರ ಸರ್ಕಾರದ ಆಡಳಿತವಿದೆ. ಆದ್ರೂ ಕೂಡ 25 ವರ್ಷ ಅಧಿಕಾರ ಮಾಡಿ ಇವತ್ತು ಜನರಿಗೆ ಬಾಂಗ್ಲಾದೇಶಿ ಗುಸ್ಪೇಟಿಯವರು ಬಂದಿದ್ದಾರೆ ಅಂತ ಹೇಳಿ 65 ಲಕ್ಷ ಜನ ನಾವು ತೆಗೆದಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ಇದೇ ರಾಹುಲ್ ಗಾಂಧಿ ಅವರು ಸವಾಲು ಮಾಡತಕ್ಕಂಥದ್ದು. 65 ಲಕ್ಷ ಜನರು ನೀವು ಓಟ್ ತಂದಿದ್ದಾರೆ. ಆವರೇಜ್ 65 ಲಕ್ಷ ಜನ ಇಂಟು 240 ಸೀಟ್ ನೀವು ಮಾಡಿ ನೋಡಿದ್ರೆ ಒಂದೊಂದು ಅಸೆಂಬ್ಲಿಯಲ್ಲಿ ಸುಮಾರು 28,000-30,000 ಮತಗಳು ತೆಗೆದಿದ್ದಾರೆ. 30,000 ಮತಗಳು ಆವರೇಜ್ ತೆಗೆದ ಜೊತೆಗೆ 20 ಲಕ್ಷ ಓಟ್ಗಳನ್ನು ನೀವು ಆಡಿ ಮಾಡಿದರೆ ಸುಮಾರು 85 ಲಕ್ಷ ಓಟ್ಗಳನ್ನು ದಫಲ ಮಾಡೋದ್ರ ಜೊತೆಗೆ ಇವತ್ತು ನರೇಂದ್ರ ಮೋದಿ ಸಾಹೇಬರು ಓಟ್ ಚೋರಿ ಅಷ್ಟೇ ಮಾಡಿಲ್ಲ, ಓಟ್ ಖರೀದಿ ಕೂಡ ಮಾಡಿದ್ದಾರೆ. 1.5 ಕೋಟಿ ಹೆಣ್ಣುಮಕ್ಕಳಿಗೆ, ಬಿಹಾರ್ನಲ್ಲಿ ಇರ್ತಕ್ಕಂಥ 1.5 ಕೋಟಿ ಹೆಣ್ಣುಮಕ್ಕಳಿಗೆ 10,000 ರೂಪಾಯಿ ಕೊಡೋದ್ರ ಮುಖಾಂತರ 15,000 ಕೋಟಿ ಖರ್ಚು ಮಾಡಿದ್ದಾರೆ. ಇವತ್ತು ನೀವು 15,000 ಕೋಟಿ ಯಾತಕ್ಕಾಗಿ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಬಿಜೆಪಿ ಅವರಿಗೆ ವೇದಿಕೆ ಮುಖಾಂತರ ಪ್ರಶ್ನೆ ಮಾಡತಕ್ಕಂಥ ಸಮಯ ಬಂದಿದೆ. ಇವತ್ತು ಇದೇನು ಅವೇರ್ನೆಸ್ ನಾವು ಮಾಡ್ತಾ ಇದ್ದೀವಿ, ಇದು ಕೇವಲ ಇಷ್ಟಕ್ಕಷ್ಟೇ ಸೀಮಿತ ಆಗಬಾರ್ದು. ಎಲ್ಲಾ ರಾಜ್ಯಗಳಲ್ಲಿ ಬಿಜೆಪಿ ಇದೇ ರೀತಿಯಾಗಿ ಮಾಡಿ ಅಧಿಕಾರವನ್ನು ಚುಕ್ಕಾಣಿ ಹಿಡಿತಕ್ಕಂಥದ್ದು. ಇವತ್ತು ರಾಹುಲ್ ಗಾಂಧಿ ಅವರು ಇಡೀ ಭಾರತ ದೇಶದಲ್ಲಿ ಹೋರಾಟ ಪ್ರಾರಂಭ ಮಾಡಿದ್ದಾರೆ. ನಾವು ಕಾಟಾಚಾರಕ್ಕಾಗಲಿ ಯುವ ನಾಯಕರು, ಯುವ ಕಾಂಗ್ರೆಸ್ನ ಮುಖಂಡರು ದಯಮಾಡಿ ಈ ಸ್ಟ್ಯಾಟಿಸ್ಟಿಕ್ಸ್ ನೀವು ಹೋಗಿ ಹಳ್ಳಿಗಳಲ್ಲಿ ಕಟ್ಟೆ ಮೇಲೆ ನಿಂತ್ಕೊಂಡು ನಾವು ಎಲ್ಲಿವರೆಗೆ ಮಾತನಾಡುದಿಲ್ಲ. ಇಡೀ ಮಾಧ್ಯಮ ಯಾವುದೇ ರಾಹುಲ್ ಗಾಂಧಿ ಅವರು ಮಾತನಾಡಿರ್ತಕ್ಕಂಥ ಯಾವುದೇ ಒಂದು ವರದಿ ಇದ್ರೆ ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಇಡೀ ದೇಶದ ಮಾಧ್ಯಮ ರಾಹುಲ್ ಗಾಂಧಿ ಅವರು ಹೇಳಿರ್ತಕ್ಕಂಥದ್ದು ಸುಳ್ಳು ಅನ್ನತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಪ್ರತಿಬಿಂಬಿಸ್ತಾರೆ. ಅದಕ್ಕಾಗಿ ನಾವು ಇವತ್ತು ಇದು ವಿಶೇಷವಾದಂತ ರಾಹುಲ್ ಗಾಂಧಿ ಅವರು ಕೊಡಿರ್ತಕ್ಕಂಥ ಓಟ್ ಚೋರಿ ಅಂತಕ್ಕಂಥ ಇದೇನಿದೆ, ಇದು ನಾವು ಹಳ್ಳಿಗಳಿಗೆ ಹೋಗ್ಬೇಕು, ತಾಲೂಕು ಮಟ್ಟದಲ್ಲಿ ಹೋಗ್ಬೇಕು, ವಿಶೇಷವಾದ ಕಾಲೇಜ್ಗಳಲ್ಲಿ ಹೋಗ್ಬೇಕು. ನಾವು ಎಲ್ಲಿ ಕಾಲೇಜ್ಗಳಲ್ಲಿ ನಾವು ಹೋಗಿ NSU ಆಗಿರ್ಬೋದು, ಯೂತ್ ಕಾಂಗ್ರೆಸ್ ಇರ್ಬೋದು, ನಾವು ಎಲ್ಲಿವರೆಗೆ ಹೋಗಿ ಕಾಂಗ್ರೆಸ್ ವಿಶೇಷವಾಗಿ ಕಾಲೇಜ್ಗಳಲ್ಲಿ ಯುವ ಜನತೆಯಲ್ಲಿ ನಾವು ಇದು ಮನವರಿಕೆ ಮಾಡೋದಿಲ್ಲ, ನಮಗೆ ತೊಂದರೆ ಆಗುತ್ತೆ. ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಹಂಗಾಗಿ ಬಂಧುಗಳೇ, ಇವತ್ತು ಬಿಜೆಪಿ ಅವರು ಗೆದ್ದಿರ್ತಕ್ಕಂಥದ್ದು ಸುಮಾರು ಬಿಹಾರ್ನಲ್ಲಿ ಚುನಾವಣೆಗೆ ಮುಂಚೆ ಮೋದಿ ಸಾಹೇಬರು 1 ಲಕ್ಷದ ದುಡ್ಡು ಡೆವಲಪ್ಮೆಂಟ್, 1 ಲಕ್ಷ ಕೋಟಿ ಡೆವಲಪ್ಮೆಂಟ್ ಕೊಡ್ತಾರೆ. ಇವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ 10,000 ರೂಪಾಯಿ ಹೆಣ್ಮಕ್ಳಿಗೆ ಕೊಟ್ಟು ಓಟನ್ನು ತಗೊಂಡು ನೀವು ಗೆದ್ದಿರ್ತಕ್ಕಂಥದ್ದು. ಇವತ್ತು ನಿಮಗೆ ಯಾವ ನೈತಿಕತೆ ಇದೆ? ಎಲೆಕ್ಷನ್ ಕಮಿಷನ್ ಮಾಡಿರ್ತಕ್ಕಂಥ ಗಫಲ ಇವತ್ತು ಎಲ್ಲರಿಗಿಂತ ಹೆಚ್ಚಾಗಿ ಉದಯಜಿ ಈ ಒಂದು ಎಲೆಕ್ಷನ್ ಕಮಿಷನರ್ ಅನೌನ್ಸ್ ಇಟ್ಸ್ ಡೇಟ್, ದೇ ಹ್ಯಾವ್ ಗಿವನ್ ಮನಿ ಟು ದ ಬೆನಿಫಿಷರೀಸ್. ದಿಸ್ ಈಸ್ ಅ ಕ್ಲಿಯರ್ ಕಟ್ ಆಫ್ ವೈಲೇಷನ್ ಆಫ್ ಕೋಡ್ ಆಫ್ ಕಂಡಕ್ಟ್, ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಅಂತ ನಾವೇನ್ ಹೇಳ್ತೀವಿ, ಅದನ್ನ ನೇರವಾಗಿ ಇದು ಏನು ಈ ಚುನಾವಣೆ ನಡೆದಿದೆ, ಇದು ಯಾವುದೇ ರೀತಿಯಾಗಿ ಕಾನೂನಾತ್ಮಕವಾಗಿ ಚುನಾವಣೆ ಆಗಿಲ್ಲ. ಅದಕ್ಕೆ ನಾವೆಲ್ಲ ಇಲ್ಲಿ ಸೇರಿರ್ತಕ್ಕಂಥವ್ರು ಬಿಹಾರ್ ಚುನಾವಣೆ ನಡೀತು, ಅದನ್ನ ಖಂಡನೆ ಮಾಡಿದ್ದೇವೆ. ನೀವು 10,000 ರೂಪಾಯಿ ಓಟನ್ನ ನೀವು ಚುನಾವಣೆ ಪ್ರಕ್ರಿಯೆ ಅನೌನ್ಸ್ ಆದ ನಂತರ ಕೂಡ ನೀವು ದುಡ್ಡನ್ನು ಕೊಟ್ಟಿದ್ದೀರಿ, ದುಡ್ಡು ಕೊಟ್ಟು ಓಟನ್ನು ಖರೀದಿ ಮಾಡಿ ಗೆದ್ದಿದ್ದೀರಿ. ಅದಕ್ಕೆ ಇದು ವಿಶೇಷವಾಗಿ ಯೂತ್ ಕಾಂಗ್ರೆಸ್ನವರು
ಇವತ್ತು ನಮ್ಮ ಬೆಂಗಳೂರು ಭಾಗದಲ್ಲಿ ಇದೇನು ಹೋರಾಟವನ್ನು ಪ್ರಾರಂಭ ಮಾಡಿದಿರಿ, ಎಲೆಕ್ಷನ್ ಕಮಿಷನರ್ ಮಾಡಿರ್ತಕ್ಕಂಥ ಒಂದು ಮಿಲಾಬದ್ಧದಲ್ಲಿ ಇವತ್ತು ಬಿಜೆಪಿ ಗೆದ್ದಿದೆ. ಅದಕ್ಕೆ ನಾವು ಮುಂದುವರ್ತಕ್ಕಂಥ ದಿನಗಳಲ್ಲಿ ಇದು ದೊಡ್ಡ ಪ್ರಮಾಣದ ಹೋರಾಟ ಕಾಂಗ್ರೆಸ್ ಪಕ್ಷ ಕೇಂದ್ರದಲ್ಲಿ, ರಾಜ್ಯದಲ್ಲಿ, ತಾಲೂಕು ಮಟ್ಟದಲ್ಲಿ ವಹಿಬೇಕಂತ ಈ ಸಂದರ್ಭದಲ್ಲಿ ನನಗೆ ಕರೆಸಿ ಮಾತನಾಡಲಿಕ್ಕೆ ಅವಕಾಶ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಮಂಜುನಾಥ್ ಅವರಿಗೆ ನಮ್ಮ ಕಾಂಗ್ರೆಸ್ನ ಎಲ್ಲ ಯುವ ನಾಯಕರಿಗೆ ವಂದಿಸಿ ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.